ಇಲ್ಲಿ ರಿದಮಿಕ್ ಫಿಟ್ ಬಂದು ಒಂದು 2 ವರ್ಷ ಆಗಿದೆ. ಸೊ 2 ವರ್ಷಕ್ಕೆ ಮುಂಚೆ ನಮ್ಮ ಸಿಸ್ಟರ್ ಇನ್ ಲಾ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಒನ್ಸ್ ಆಫ್ಟರ್ ಕಮ್ಮಿಂಗ್ ಇಯರ್ ನಮಗೆ ಡಾನ್ಸ್ ಆಪರ್ಚುನಿಟಿ ಜಾಸ್ತಿ ಸಿಗ್ತಾ ಹೋಯಿತು. ಸೊ ಇಟ್ಸ್ ನಾಟ್ ದಟ್ ಹೊಸಬ್ರು ಬಂದರು ಅಂತ ಅವ್ರನ್ನ ದೂರ ಇಡೋದಾಗಲಿ ಸಪ್ರೇಟಾಗಿ ನಿಲ್ಲಿಸೋದಾಗಲಿ ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಫ್ರಮ್ ದ ಡೇ 1 till ಇಯರ್ 2 years ಆಗಿದೆ. 2 yearsಯಿಂದನೂ ನಮಗೆ ಎಷ್ಟು ಪ್ರಯಾರಿಟಿ ಕೊಡಬೇಕು ಅಷ್ಟು ಪ್ರಯಾರಿಟಿ, ನಾಟ್ ಆ್ಯನ್ ಇಂಡಿವಿಜುವಲ್ ಆಗಿ ಪ್ರಯಾರಿಟಿ, ಲೈಕ್ ಇಟ್ಸ್ ನಾಟ್ ಲೈಕ್ ಅನ್ ಹ್ಯೂಮನ್ ಪ್ರಯಾರಿಟಿ ಬಟ್ ಇಟ್ ಇಸ್ ಲೈಕ್ ಪ್ರಯಾರಿಟಿ ಫಾರ್ ದ ಡಾನ್ಸ್, ಪ್ರಯಾರಿಟಿ ಫಾರ್ ದ ಟ್ಯಾಲೆಂಟ್. ಆ ಥರ ನಮಗೆ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಐ ಕೇಮ್ ಹಿಯರ್ ಆ್ಯಸ್ ಅ ಬೇಸಿಕ್ ಡಾನ್ಸರ್. ಲೇಟರ್ ಆನ್ ಗೋಯಿಂಗ್ ಆನ್ ಎಲ್ಲ ಫಾರ್ಮ್ ಆಫ್ ಡಾನ್ಸು ನಮಗೆ ಹೇಳ್ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ದಟ್ ಯು ಪೇ ಆ್ಯಂಡ್ ಕಮ್ ಹಿಯರ್, ಆ ಥರ ಎಲ್ಲ ಏನಿಲ್ಲ. ಇಫ್ ಯು ರಿಯಲಿ ಹ್ಯಾವ್ ಅನ್ ಇಂಟ್ರೆಸ್ಟ್ ಟು ಡಾನ್ಸ್, ಓನ್ಲಿ ದಟ್ ಯು ಹ್ಯಾವ್ ಟು ಬಿ ಡೆಡಿಕೇಟೆಡ್ ಟುವರ್ಡ್ಸ್ ಯುವರ್ ಸ್ಕಿಲ್ಸ್. ಆ ಥರ ಇದ್ದಾಗ ಮಾತ್ರ ಸಾಕು. ವಾಟ್ ಶಿ ನೋಟಿಸ್ಡ್ ಇಸ್ ಆರ್ ಡೆಡಿಕೇಶನ್. ಸೊ ಶಿ ಗೇವ್ ಅಸ್ ಆಪರ್ಚುನಿಟಿ ಆ್ಯಂಡ್ ವೇರ್ ವಿ ಡೆವಲಪ್ಡ್ ಆರ್ ಸ್ಕಿಲ್ಸ್ and we now standing as a trainer for same rhythmic beat here. So we are also into fitness as well as dance. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾದ್ರೆ, ಇನಿಷಿಯಲಿ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಸೊ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಾಗ ನನ್ನ ಕೈಯಲ್ಲಿ ಯಾವ ಕೆಲಸ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಸೊ ರನ್ನಿಂಗ್ ಆಗಲಿ ಇಲ್ಲ XYZ ಏನಾನ ಕೆಲಸ ಆಗಲಿ, ಸೊ ನನ್ನ ಬ್ರೀತಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಐ ಡೋಂಟ್ ನೋ ವೈ ಈವನ್ ಟಿಲ್ ನೌ ಎವ್ರಿಬಡಿ ಆರ್ ಶಾಕ್ ಅಬೌಟ್ ಇಟ್. ಆ್ಯಂಡ್ ನೌ ಐ ಸ್ಟಾರ್ಟ್ ಡಾನ್ಸಿಂಗ್. ಡಾನ್ಸ್ ಅಂತ ಬಂದಾಗ ಕಂಟಿನ್ಯೂಸ್ 3 hours 4 hours ಇವೆಂಟಲ್ಲಿ ಇಲ್ಲ ಡ್ಯಾನ್ಸ್ ಕ್ಲಾಸಲ್ಲೆಲ್ಲ ಮಾಡ್ತೀವಿ. ಮತ್ತು ನನಗೆ ಬ್ರೀತಿಂಗ್ ಪ್ರಾಬ್ಲಮೇ ಬರೋದಿಲ್ಲ. ಅಸ್ ಸೂನ್ ಆಸ್ ಐ ಸ್ಟಾಪ್ ಐ ಗೆಟ್ ಬ್ರೀತಿಂಗ್. ಸೊ ಈ ಥರ ನನ್ನ ಇಮ್ಯುನಿಟಿ ಪವರು ಇಂಪ್ರೂವ್ ಆಗೋಕ್ಕೆ, ಬಿಲ್ಡ್ ಮಾಡೋಕ್ಕೆ. ಸೊ ಶಿ ಗಿವ್ಸ್ ಮೀ ಮೆನಿ ಐಡಿಯಾಸ್, ಶಿ ಗಿವ್ಸ್ ಮೀ ಡಯಟ್ ಪ್ಲ್ಯಾನ್ಸ್ ಆ್ಯಂಡ್ ಶಿ ಗೈಡ್ ಮೀ ಇಸ್ ವೆರಿ ವೆಲ್. ಸೊ ಜೂಲಿ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು, ನನಗೆ ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಥ್ಯಾಂಕ್ಸ್ ಬಂದು ಆಲ್ ಆಫ್ ಆರ್ ಟ್ರೈನರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಂದು ಒಬ್ರನ್ನ ಅಲೋ ಮಾಡಿದ್ರೆ ಇನ್ನೊಬ್ರನ್ನ ಅಲೋ ಮಾಡೋದಿಲ್ಲ ಅಂತ ತುಂಬ ಡ್ಯಾನ್ಸ್ ಕ್ಲಾಸಸ್ಸಲ್ಲಿದೆ. ಬಟ್ ಇಲ್ಲಿ ಏನಂದರೆ ಮ್ಯಾನೇಜ್ಮೆಂಟ್ ಅಜಯ್ ಸರ್ ಆಗಲಿ ಇಲ್ಲ ಜೂಲಿ ಮ್ಯಾಮ್ ಆಗಲಿ ಇಲ್ಲ ಸುಮಿತ್ ಮಾಸ್ಟರ್ ಆಗಲಿ, ಅವ್ರು ಯಾರು ಮಾಡ್ತಾರೋ ಅವರು ವೆಲ್ಕಮ್ ಮಾಡ್ತಾರೆ. ದಟ್ ಈಸ್ ಅ ಬಿಗ್ಗೆಸ್ಟ್ ಥಿಂಗ್. ಬೇರೆ ಡ್ಯಾನ್ಸ್ ಕ್ಲಾಸಲ್ಲಿ ಪೇ ಮಾಡಿದ್ರೆ ಅಷ್ಟೇ ಆಪರ್ಚುನಿಟಿ ಕೊಡ್ತಾರೆ. ಬಟ್ ಇಲ್ಲಿ ಶಿ ಜಸ್ಟ್ ಗಿವ್ಸ್ ಅಪ್ ದ ಫ್ಲೋರ್. ನೀವೇನು ಡೆಡಿಕೇಟೆಡಾಗಿ ಬಂದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಬೀಯಿಂಗ್ ಹಿಯರ್. ಐ ವುಡ್ ಲೈಕ್ ಟು ಬಿ ಫಾರ್ ಮೋರ್ ಲಾಂಗ್ ಟೈಮ್. ಥ್ಯಾಂಕ್ ಯು.